ಮದ್ಯದ ಮತ್ತಿನಲ್ಲಿ ಗ್ರಾಮದ ಮಹಿಳೆ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮಂಜುನಾಥ್ ಸಾವಿನ ಹಿಂದೆ ಮೂಡಿದ್ದ ಅನುಮಾನ ಬಯಲು. ಹೀಗೆ ಫೋಟೋದಲ್ಲಿ ಕಾಣ್ತಿರೋನು ಮೂವತ್ತೂರು ಗ್ರಾಮದ ಮಂಜುನಾಥ್ ಕಣ್ರಿಯೇ. ಕಂಠಪೂರ್ತಿ ಕುಡಿದು ಇದೇ ಗ್ರಾಮದ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ. ಕೋಪಗೊಂಡ ಗ್ರಾಮಸ್ಥರು ಈತನಿಗೆ ಸರಿಯಾಗಿ ಥಳಿಸಿದ್ರು ನೋಡಿ. ಇದರಿಂದ ಮಂಜುನಾಥ್ ಸಾವಾಗಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ 38 ವರ್ಷದ ಸಾವಿನ ಹಿಂದೆ ಬೇರೆದ್ದೇ ಕಾರಣ ಇತ್ತು ನೋಡಿ. ಅಂದ್ಹಾಗೆ ಇದು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಸಂತೆ ಮಾವತ್ತೂರು ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. ಮಂಜುನಾಥ್ ಮೊನ್ನೆ ಕಂಠಪೂರ್ತಿ ಕುಡಿದು ಬಂದಿದ್ದ. ಇದೇ ಗ್ರಾಮದ ಕಾಳಮ್ಮ ಎಂಬ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ. ಇದನ್ನ ನೋಡಿದ ಗ್ರಾಮಸ್ಥರು ಕುಡುಕ ಮಂಜುನಾಥನಿಗೆ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಕಣ್ರಿ. ಚಿಕ್ಕರಂಗಯ್ಯ ಅನ್ನೋರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಟ್ ಅವ್ರ ಮಗ ಉಮೇಶ ಅನ್ನೋರು ಬೆಳಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ಮೃತಾವಸ್ಥೆಯಲ್ಲಿ ಮನೆ ಮುಂದೆ ಬಿದ್ದಿದ್ರು ಅಂತ ಮಾಹಿತಿ ಕೊಟ್ಟರು. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿದಾಗ ಉಮೇಶ್ ಅನ್ನೋರು ತಲೆಗೆ ಏಟಾಗಿರುವ ಸ್ಥಿತಿಯಲ್ಲಿ ಅಲ್ಲೇ ಬಿದ್ದಿದ್ರು. ಇಮಿಡಿಯೇಟ್ ಆಗಿ ಬಾಡಿಯನ್ನು ಕುಣಿಗಲ್ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಸ್ಥಳಕ್ಕೆ ಪೊಲೀಸರು ಬಂದು ಗಾಯಾಳು ಮಹಿಳೆಗೆ ಆಸ್ಪತ್ರೆಗೆ ಸೇರಿಸಿದ್ರು. ಹಾಗೆ ಮಂಜುನಾಥ್ ವಿರುದ್ಧ ದೂರನ್ನ ದಾಖಲಿಸಿ ವಾರ್ನ್ ಕೊಟ್ಟು ಬಿಟ್ಟಿದ್ರು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಮಂಜುನಾಥ್ ದಿಢೀರಂತ ಸಾವನ್ನಪ್ಪಿದ್ದ. ಆದ್ರೆ ಆತನ ಸಾವು ಜನರ ಹೊಡೆತದಿಂದ ಆಗಿರ್ಲಿಲ್ಲ ಕಣ್ರಿ. ಆದ್ರೆ ಈತ ಸಾವನ್ನಪ್ಪಿರೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಇದೀಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಕಣ್ರಿ. ಈ ಉಮೇಶ್ ಅನ್ನೋರು ಅವ್ರ ತಾಯಿ ಜೊತೆ ವಾಸ ಇರ್ತಾರೆ. ಸೊ ಇವ್ರಿಗೆ ಕುಡಿಯೋ ಅಭ್ಯಾಸ ಇದೆ. ಸೊ ಅದೇ ಹಿನ್ನೆಲೆಯಲ್ಲಿ ಜನರಲಿ ಇವರು ಕುಡಿದು ಜನರ ಜೊತೆ ಜಗಳ ಮಾಡೋದು ಈ ಥರ ಮಾಡೋದಂಥದ್ದು ಇರುತ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇವರು ಕಾಲಮ್ಮ ಅಂದರೆ ಇವರಿಗೆ ಚಿಕ್ಕಮ್ಮ ಆಗಬೇಕು, ಮೃತರಿಗೆ ಚಿಕ್ಕಮ್ಮ ಆಗಬೇಕು. ಆ ಕಾಲಮ್ಮ ಅನ್ನೋರ ಜೊತೆ ಜಗಳ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಮಾನಸಿಕ ಅಸ್ವಸ್ಥ ಕೊಲೆಯಾದ ಮಂಜುನಾಥ. ಕುಟುಂಬದ ಅನುಮಾನದ ಹಿನ್ನೆಲೆ ತನಿಖೆ. ಮಂಜುನಾಥ್ ಪೊಲೀಸ್ ಠಾಣೆಗೆ ಹೋಗಿ ಬಂದಿದ್ದ. ರಾತ್ರಿ ಕಳೆದು ಬೆಳಕಾಗೋದ್ರಲ್ಲಿ ಮಂಜುನಾಥ್ ಸಾವನ್ನಪ್ಪಿದ್ದ. ಈ ಸಾವಿನ ಹಿಂದಿರುವ ಕಾರಣ ಹುಡುಕುತ್ತಾ ಹೋದಾಗ ಪೊಲೀಸರೇ ಶಾಕ್ ಆಗಿದ್ರು. ಬೀದಿ ಹೆಣವಾಗಿದ್ದ ಕುಡುಕನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಕಣ್ರಿ. ಮಂಜುನಾಥ್ ಪೊಲೀಸ್ ಠಾಣೆಯಿಂದ ಗ್ರಾಮದ ಕಡೆಗೆ ಬರುತ್ತಿರುವಾಗಲೇ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ ಮಕ್ಕಳೇ ಮಂಜುನಾಥನನ್ನ ಥಳಿಸಿದ್ರು. ಅಲ್ಲದೆ ಮಂಜುನಾಥನ ಒಡ ಹುಟ್ಟಿದವರು ಆತನನ್ನ ಥಳಿಸಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು ನೋಡಿ. ಮೃತ ಮಂಜುನಾಥ್ ಅವರ ಅಣ್ಣ ಉಮೇಶ ಮತ್ತು ಈ ಕಾಲಮ್ಮ ಮಕ್ಕಳು ಇಬ್ಬರು ರಂಗಸ್ವಾಮಿ ಅಲಿಯಾಸ್ ಪಾಪ ಮತ್ತು ಕುಮಾರ, ಈ 3 ಜನ ದೊನ್ನೆಯಿಂದ ಮತ್ತು ಗುದ್ದಲಿಯಿಂದ ಒಡೆದು ತಲಕ್ಕೆ ಗಾಯ ಮಾಡಿರ್ತಾರೆ. ಅಲ್ಲೇ ಬಿಟ್ಟು ಹೋದ್ಮೇಲೆ ಅವರು ಇಡೀ ರಾತ್ರಿ ರಕ್ತಸ್ರಾವಗೊಂಡು ಬೆಳಗ್ಗೆ ದಿನ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಮೃತಪಟ್ಟಿದ್ರು ಅನ್ನೋ ಮಾಹಿತಿಯನ್ನು ತಿಳಿಸ್ತಾರೆ. ಸದ್ಯ ಕೊಲೆಯಲ್ಲಿ ಮಂಜುನಾಥ್ ಸಹೋದರ ಉಮೇಶ್ ಹಾಗೂ ಹಲ್ಲೆಗೆ ಒಳಗಾದ ಮಹಿಳೆಯ ಪುತ್ರರಾದ ಕುಮಾರ್ ಹಾಗೂ ರಂಗಸ್ವಾಮಿ ಎಂಬುವರಿಂದ ಈ ಕೊಲೆ ನಡೆದು ಹೋಗಿದೆ. ಮಂಜುನಾಥನ ಸಾವು ಅನುಮಾನಕ್ಕೆ ಈಡು ಮಾಡಿದ್ದರಿಂದ ಮಂಜುನಾಥ್ ಮನೆಯವರು ಶಂಕೆ ವ್ಯಕ್ತಪಡಿಸಿದ್ರು. ತನಿಖೆಯಲ್ಲಿ 3 ಸೇರಿ ಕೊಲೆ ಮಾಡಿರುವ ಸತ್ಯ ಬೆಳಕಿಗೆ ಬಂದಿದೆ. ಇನ್ನು ತನಿಖೆ ಮುಂದುವರೆದಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.